ನೀವು ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ಮೈಂಡ್ ಅಲ್ಲಿ ಒಂದು ಕನ್ಫ್ಯೂಷನ್ ಇದೆಯಾ? ಒನ್ ಪ್ರಾಡಕ್ಟ್ ಸ್ಟೋರ್ ಬೆಟರಾ ಅಥವಾ ಜನರಲ್ ಸ್ಟೋರ್ ಬೆಟರಾ? ಯೂಟ್ಯೂಬ್, ಇನ್‌ಸ್ಟಾಗ್ರಾಮ್ ಎಲ್ಲಾ ಕಡೆ ಎಕ್ಸ್‌ಪರ್ಟ್ಸು ಬೇರೆ ಬೇರೆ ಒಂದು ಡಿಫರೆನ್ಸ್ ಆಗಿರುವಂತ ಒಂದು ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಯಾರನ್ನ ಟ್ರಸ್ಟ್ ಮಾಡೋದು ಅಂತ ಕನ್ಫ್ಯೂಷನ್ ಕೂಡ ನಿಮಗೆ ಆಗಿರುತ್ತೆ. ಇಂದಿನ ಈ ವಿಡಿಯೋದಲ್ಲಿ ಜನರಲ್ ಸ್ಟೋರ್ ಮತ್ತೆ ಒನ್ ಪ್ರಾಡಕ್ಟ್ ಸ್ಟೋರ್ ಬಗ್ಗೆ ಕಂಪ್ಲೀಟ್ ಆಗಿರುವ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲಾನು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋ ಎಂಡ್ ವರೆಗೂ ನೋಡಿದ್ರಿ ಅಂತಂದ್ರೆ ನಿಮಗೆ ಯಾವ ಬಿಸ್ನೆಸ್ ಮಾಡೆಲ್ ಸೂಟ್ ಆಗುತ್ತೆ ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ನಿಮಗೆ ಆಗುತ್ತೆ. ಮೊದಲಿಗೆ ಫಸ್ಟ್ ಏನಂತಂದ್ರೆ ವಾಟ್ ಈಸ್ ಒನ್ ಪ್ರಾಡಕ್ಟ್ ಸ್ಟೋರ್? ಒನ್ ಪ್ರಾಡಕ್ಟ್ ಸ್ಟೋರ್ ಅಂತಂದ್ರೆ ಒಂದೇ ಪ್ರಾಡಕ್ಟ್‌ಗೆ ಕಂಪ್ಲೀಟ್ ಆಗಿರುವಂತ ಒಂದು ಸ್ಟೋರ್ ಅನ್ನ ಡಿಸೈನ್ ಮಾಡೋದು. ವೆಬ್‌ಸೈಟ್ ಡಿಸೈನ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಎಲ್ಲಾನು ಕಂಪ್ಲೀಟ್ ಆಗಿ ಒಂದೇ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಸ್ಟಮರ್ ವೆಬ್‌ಸೈಟ್ ಏನಾದ್ರು ಓಪನ್ ಮಾಡಿದಾಗ ಅವನ ಅಟೆನ್ಷನ್ ಕೂಡ ಡಿಸ್ಟ್ರಾಕ್ಟ್ ಆಗಲ್ಲ. ಒಂದೇ ಪ್ರಾಡಕ್ಟ್, ಒಂದೇ ಸೊಲ್ಯೂಷನ್. ಇದರ ಅಡ್ವಾಂಟೇಜಸ್ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಬ್ರಾಂಡ್ ಟ್ರಸ್ಟ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಆಡ್ಸ್ ರನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಕನ್ವರ್ಷನ್ ರೇಟ್ ಕೂಡ ಹೈ ಆಗಿರುತ್ತೆ. ಪ್ರೀಮಿಯಂ ಆಗಿ ಬ್ರಾಂಡ್ ಅನ್ನ ನೀವು ಬಿಲ್ಡ್ ಮಾಡಬಹುದು. ಆದ್ರೂ ರಿಯಾಲಿಟಿ ಅಂದ್ರೆ ಇದರ ಡಿಸ್ಅಡ್ವಾಂಟೇಜಸ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದರ ಡಿಸ್ಅಡ್ವಾಂಟೇಜಸ್ ಅನ್ನು ನೋಡ್ತಾ ಹೋಗೋಣ. ರಾಂಗ್ ಪ್ರಾಡಕ್ಟ್ ಏನಾದ್ರು ಚೂಸ್ ಮಾಡಿದ್ರಿ ಅಂತಂದ್ರೆ ಎಂಟೈರ್ ಸ್ಟೋರೇ ಫೇಲ್ ಆಗುತ್ತೆ. ಬಿಗಿನರ್ಸ್‌ಗೆ ಒಂದು ಪ್ರಾಡಕ್ಟ್ ರಿಸರ್ಚ್ ಅನ್ನೋದು ಟಫ್ ಅಂತಾನೆ ಹೇಳ್ಬೋದು. ಟೆಸ್ಟಿಂಗ್ ಆಪ್ಷನ್ಸ್ ಆಲ್ಮೋಸ್ಟ್ ಜೀರೋ ಇರುತ್ತೆ. ಅದೇ ರೀತಿಯಾಗಿ ಆಡ್ಸ್ ಕಾಸ್ಟ್ ಅನ್ನೋದು ಏನಿರುತ್ತೆ ಹೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಒನ್ ಪ್ರಾಡಕ್ಟ್ ಸ್ಟೋರ್ ಅನ್ನೋದು ಬಿಗಿನರ್ಸ್‌ಗೆ ಒಂದು ರಿಸ್ಕಿ ಮಾಡೆಲ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋದೇನಂತಂದ್ರೆ ವಾಟ್ ಈಸ್ ಜನರಲ್ ಸ್ಟೋರ್? ಜನರಲ್ ಸ್ಟೋರ್ ಅಂತಂದ್ರೆ ಒಂದೇ ವೆಬ್‌ಸೈಟ್ ಅಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡೋದು. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಗ್ಯಾಜೆಟ್ಸ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಫಿಟ್ನೆಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪೆಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಲ್ ಇನ್ ಒನ್ ಸ್ಟೋರ್. ಇದರ ಅಡ್ವಾಂಟೇಜಸ್ ಏನಂತಂದ್ರೆ ಬಿಗಿನರ್ಸ್‌ಗೆ ಇದೊಂದು ಪರ್ಫೆಕ್ಟ್ ಮಾಡೆಲ್ ಆಗಿರುತ್ತೆ. ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ಟೆಸ್ಟ್ ಮಾಡಬಹುದು. ಒನ್ ಪ್ರಾಡಕ್ಟ್ ಇನ್ ಕೇಸ್ ಫೇಲ್ ಆದ್ರೂ ಕೂಡ ಅದರ್ಸ್‌ದು ವರ್ಕ್ ಆಗಬಹುದು. ಲೋ ರಿಸ್ಕ್ ಕಂಪೇರ್ ಟು ಒನ್ ಪ್ರಾಡಕ್ಟ್ ಸ್ಟೋರ್. ಅದೇ ರೀತಿಯಾಗಿ ಇದ್ರದ್ದು ಕೂಡ ಅಡ್ವಾಂಟೇಜಸ್ ಇದೆ. ಬ್ರಾಂಡ್ ಐಡೆಂಟಿಟಿ ಏನಾಗುತ್ತೆ ವೀಕ್ ಆಗುತ್ತೆ. ಯಾಕಂದ್ರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರೋದ್ರಿಂದ. ಕಸ್ಟಮರ್ ಟ್ರಸ್ಟ್ ಬಿಲ್ಡ್ ಆಗೋದು ಸ್ವಲ್ಪ ಸ್ಲೋ ಆಗಿ ಆಗುತ್ತೆ. ಕನ್ವರ್ಷನ್ ರೇಟ್ ಯೂಸುವಲಿ ಲೋ ಇರುತ್ತೆ. ಸ್ಟೋರು ಪ್ರೊಫೆಷನಲ್ ಲುಕ್ ಅಲ್ಲಿ ಇಲ್ಲ ಅಂತಂದ್ರೆ ಸೇಲ್ ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಜನರಲ್ ಸ್ಟೋರು ಪ್ರಾಫಿಟ್ ಕೊಡಲ್ಲ ಅನ್ನೋದು ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಮೋಸ್ಟ್ ಸಕ್ಸಸ್ಫುಲ್ ಡ್ರಾಪ್ ಶಿಪ್ಪರ್ ಸ್ಟಾರ್ಟ್ ಮಾಡೋದೇ ಜನರಲ್ ಸ್ಟೋರ್ ಇಂದ. ಯಾಕೆ? ಬಿಕಾಸ್ ಜನರಲ್ ಸ್ಟೋರ್ ಈಸ್ ನಾಟ್ ಫಾರ್ ಅ ಬ್ರ್ಯಾಂಡಿಂಗ್. ಇಟ್ಸ್ ಅ ಜಸ್ಟ್ ಟೆಸ್ಟಿಂಗ್ ಅ ಪ್ರಾಡಕ್ಟ್ಸ್. ನಿಮಗೆ ಗೊತ್ತಿರಲ್ಲ ಯಾವ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ನಿಮಗೆ ಗೊತ್ತಿರೋದಿಲ್ಲ ಯಾವ ಒಂದು ಆಡ್ ಕನ್ವರ್ಟ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ನಿಮಗೆ ಗೊತ್ತಿರಲ್ಲ ಯಾವ ಆಡಿಯನ್ಸ್ ಬೈ ಮಾಡ್ತಾರೆ ಅಂತ. ಜನರಲ್ ಸ್ಟೋರ್ ಗಿವ್ಸ್ ಯು ಫ್ರೀಡಮ್. ಟೆಸ್ಟ್ 10 ಪ್ರಾಡಕ್ಟ್ಸ್, ಫೈಂಡ್ ಒನ್ ವಿನ್ನಿಂಗ್ ಪ್ರಾಡಕ್ಟ್, ಕಿಲ್ ದ ಲೂಸರ್, ಸ್ಕೇಲ್ ದ ವಿನ್ನರ್. ಸೊ ಇಷ್ಟೆಲ್ಲ ಮಾಡಿ ಆದ್ಮೇಲೆ ನಿಮಗೆ ಒಂದು ವಿನ್ನಿಂಗ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದ್ರಿಂದ ಏನ್ ಮಾಡಿ ಅಂತಂದ್ರೆ ಒನ್ ಪೇಜ್ ಸ್ಟೋರ್‌ಗೆ ಕನ್ವರ್ಟ್ ಆಗ್ಬಿಡಿ ಡೈರೆಕ್ಟ್ ಆಗಿ. ಅದರಿಂದ ಕನ್ವರ್ಜೇಷನ್ ಹೈ ರೇಟ್ ಅಲ್ಲಿ ನಿಮಗೆ ಸಿಗುತ್ತೆ. ಇದೊಂದು ರಿಯಲ್ ಸ್ಟ್ರಾಟಜಿ ಅಂತಾನೆ ಹೇಳ್ಬಹುದು. ನಾಟ್ ಒನ್ ಪ್ರಾಡಕ್ಟ್ ವರ್ಸಸ್ ಜನರಲ್ ಸ್ಟೋರ್. ಇಟ್ಸ್ ಅ ಜನರಲ್ ಸ್ಟೋರ್ ಈಸ್ ಗ್ರೇಟರ್ ದನ್ ಒನ್ ಪ್ರಾಡಕ್ಟ್ ಅಂತಂದ್ರೆ ಜನರಲ್ ಸ್ಟೋರ್ ಅನ್ನ ಸ್ಟಾರ್ಟ್ ಮಾಡಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ಹಾಕಿ ಆಮೇಲೆ ಒಂದು ಆಡ್ ಅನ್ನ ರನ್ ಮಾಡಿ ಎಲ್ಲ ಪ್ರಾಡಕ್ಟ್ ಮೇಲೆ ಯಾವ ಕನ್ವರ್ಜೇಷನ್ ಜಾಸ್ತಿ ಆಗುತ್ತೆ, ಯಾವ್ದೊಂದು ವಿನ್ನಿಂಗ್ ಪ್ರಾಡಕ್ಟ್ ಸಿಗುತ್ತೆ ಆ ಪ್ರಾಡಕ್ಟ್ ಅಲ್ಲಿ ಒನ್ ಪೇಜ್ ಅಂದ್ರೆ ಒನ್ ಪ್ರಾಡಕ್ಟ್ ಒಂದು ವೆಬ್‌ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಬೂಮ್. ಹಾಗಾದ್ರೆ ವಿಚ್ ಸ್ಟೋರ್ ಈಸ್ ಬೆಟರ್ ಫಾರ್ ದ ಬಿಗಿನರ್ಸ್? ಸೊ ನೀವು ಏನು ಕಂಪ್ಲೀಟ್ಲಿ ಬಿಗಿನರ್ಸ್ ಆಗಿದ್ರಿ ಅಂತಂದ್ರೆ ಲಿಮಿಟೆಡ್ ಬಜೆಟ್ ಮತ್ತೆ ಲಿಮಿಟೆಡ್ ಎಕ್ಸ್‌ಪೀರಿಯನ್ಸ್ ಇತ್ತಂತಂದ್ರೆ ಜನರಲ್ ಸ್ಟೋರೀಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಪ್ರಾಡಕ್ಟ್ ರಿಸರ್ಚ್ ಸ್ಕಿಲ್ಸ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಜನರಲ್ ಸ್ಟೋರ್‌ಗೆ ಹೋಗ್ಬೋದು. ಆಡ್ ಎಕ್ಸ್‌ಪೀರಿಯನ್ಸ್ ಇತ್ತಂದ್ರೆ ಆಡ್ಸ್ ಅನ್ನ ಯಾವ ತರ ರನ್ ಮಾಡೋದು ಅನ್ನೋದು ಎಕ್ಸ್‌ಪೀರಿಯನ್ಸ್ ಇತ್ತಂದ್ರೆ ನೀವು ಜನರಲ್ ಸ್ಟೋರ್‌ಗೆ ಹೋಗ್ಬೋದು. ಸೊ ಇದನ್ನೆಲ್ಲ ಮಾಡಿದ್ರಿ ಅಂತಂದ್ರೆ ಆಮೇಲೆ ನೀವು ಒನ್ ಪ್ರಾಡಕ್ಟ್ ಪೇಜ್‌ಗೆ ನೀವು 100% ಆಗಿ ಹೋಗ್ಬೋದು. ಬಿಗಿನರ್ಸ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಡೇ ಇಟ್ಸೆಲ್ಫ್ ಒನ್ ಪ್ರಾಡಕ್ಟ್ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆಡ್ಸ್ ಅನ್ನ ರನ್ ಮಾಡ್ತಾರೆ. ಮನಿನ ಲೂಸ್ ಮಾಡ್ಕೊಂಡು ಕ್ವಿಟ್ ಮಾಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಒಂದು ಬಿಗಿನರ್ಸ್‌ಗಳು ಫೇಲ್ ಆಗ್ತಾರೆ. ಫೈನಲ್ ಹೇಳೋದಂತಂದ್ರೆ ಏನಂತಂದ್ರೆ ಬಿಗಿನರ್ಸ್ ಏನ್ ಮಾಡಿ ಅಂತಂದ್ರೆ ಜನರಲ್ ಸ್ಟೋರ್ ಇಂದ ಸ್ಟಾರ್ಟ್ ಮಾಡಿ ವಿನ್ನಿಂಗ್ ಪ್ರಾಡಕ್ಟ್ ಅನ್ನ ಫೈಂಡ್ ಮಾಡಿ ನೆಕ್ಸ್ಟ್ ಆ ಒಂದು ಪ್ರಾಡಕ್ಟ್ ಅನ್ನ ಸ್ಕೇಲ್ ಮಾಡಿ ಒನ್ ಪ್ರಾಡಕ್ಟ್ ಸ್ಟೋರ್. ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.